2014ರಲ್ಲಿ ನಾ ಬಂದಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಿಜೆಪಿಯ ಪರವಾಗಿ ಮೈದಾ ಹಿಟ್ಟು ಹಚ್ಚಿ ಅಕ್ಕಿ ಹಚ್ಚಿ ಪೋಸ್ಟರ್ಗಳನ್ನ ಹಂಚ್ತಾ ಬಾವುಟ ಕಟ್ತಾ ಇದ್ದಂತ ಒಬ್ಬ ಕಾರ್ಯಕರ್ತನಾಗಿ ಬಂದಿದೆ. 2019ರಲ್ಲಿ ಸಂಸದನ ಅಭ್ಯರ್ಥಿಯಾಗಿ ಬಂದಿದ್ದೆ. ಇವತ್ತು ಬರಬೇಕಾದಾಗ 5 ವರ್ಷಗಳ ಕಾಲ ಸಂಸತ್ತಿನಲ್ಲಿ ಪಿಸಿ ಗದ್ದಿಗೌಡರ ಜೊತೆಗೆ ಸಂಸತ್ತಿನಲ್ಲಿ ಕೆಲಸ ಮಾಡಿರುವ ಒಬ್ಬ ಯುವ ಸಂಸದನಾಗಿ ಇವತ್ತು ನಿಮ್ಮ ಎದುರುಗಡೆ ಬರುವಂತ ಅವಕಾಶ ಸಿಕ್ಕಿದೆ. ಈ ಮಾತನ್ನ ಯಾಕೆ ಜ್ಞಾಪಿಸ್ತಾ ಇದ್ದೀನಿ ಇಲ್ಲಿರುವಂತ ಯುವಕರಿಗೆ ಅಂದ್ರೆ, ಈ ದೇಶದಲ್ಲಿ ಸಾಮಾನ್ಯ ಒಬ್ಬ ಯುವಕನಿಗೂ ಕೂಡ ರಾಜಕೀಯದಲ್ಲಿ ಅತ್ಯುನ್ನತ ಅವಕಾಶಗಳನ್ನು ಕೊಟ್ಟು ಬೆಳೆಸುವಂತ ಯಾವುದಾದ್ರೂ ಕಾರ್ಯಕರ್ತರನ್ನೇ ದೇವರಾಗಿ ಕಾಣುವಂತ ಪಕ್ಷ ಇದ್ರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಇನ್ಯಾವ ಪಕ್ಷದಲ್ಲೂ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರುವಂತ ಸಾಮಾನ್ಯ ಯುವಕರಿಗೆ ನಿಮಗೆ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಅತ್ಯಂತ ದೊಡ್ಡ ಉದಾಹರಣೆ ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ಟಿಕೆಟ್ ಹಂಚಿರುವಂತದ್ದು ನೋಡಿದ್ರೆ ನಿಮಗೆ ಏನು ವ್ಯತ್ಯಾಸ ಅಂತ ಗೊತ್ತಾಗುತ್ತೆ. ಏನ್ ವ್ಯತ್ಯಾಸ ಈ ಎರಡು ಪಾರ್ಟಿಗಳ ಮಧ್ಯೆ ಅಂತ ಗೊತ್ತಾಗುತ್ತೆ. ನಾನೇ ನಿಮ್ಮ ಎದುರುಗಡೆ ಜೀವಂತ ಉದಾಹರಣೆ ಇದೆ. 10 ವರ್ಷದ ಹಿಂದೆ ಬೆಂಗಳೂರಿನ ಮೆಜೆಸ್ಟಿಕ್ ನಿಂದ ಕೆಎಸ್ಆರ್ಟಿಸಿ ಬಸ್ ಹತ್ತಿ ಬಾದಾಮಿಗೆ ಮುಧೋಳಕ್ಕೆ ಬಿಜೆಪಿಯ ಪಾರ್ಟಿಯ ಪ್ರಚಾರಕ್ಕೆ ಬರ್ತಾ ಇದ್ದ ಒಬ್ಬ ಯುವಕ ಇವತ್ತು 5 ವರ್ಷ ಎಂಪಿಯಾಗಿ ಕೆಲಸ ಮಾಡಿ 2ನೇ ಬಾರಿ ಚುನಾವಣೆ ಎದುರಿಸಿ ಬಂದಿರುವಂತ ಯುವಕ. ಇನ್ನೊಂದು ಕಡೆ 28 ಲೋಕಸಭಾ ಸೀಟಲ್ಲಿ 12 ಲೋಕಸಭಾ ಟಿಕೆಟ್ ರಾಜ್ಯದ ಮಂತ್ರಿಗಳ ಮಗಳು ಮತ್ತು ಮಕ್ಕಳಿಗೆ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಟ್ಟಿದೆ. 28ರಲ್ಲಿ 12 ಹೆಚ್ಚು ಕಡಿಮೆ 50% ಸೀಟು ಮಂತ್ರಿಗಳ ಮಕ್ಕಳು ಇಲ್ಲ ಮಂತ್ರಿಗಳ ಕುಟುಂಬದ ಸೊಸೆ. ಮತ್ತೊಂದು ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತಂದ್ರೆ, ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಚುನಾವಣೆ ಮಾಡ್ತಾ ಇರುವಂತದ್ದು ಅವರ ಪಕ್ಷದ ಮಂತ್ರಿಗಳ ಮಕ್ಕಳ ಭವಿಷ್ಯ ಸೆಟ್ಲ್ ಮಾಡಕ್ಕೋಸ್ಕರ, ಅವರ ಮಕ್ಕಳ ಭವಿಷ್ಯ ಉದ್ಧಾರ ಮಾಡಕ್ಕೋಸ್ಕರ. ಆದ್ರೆ ನರೇಂದ್ರ ಮೋದಿ ಇವತ್ತು ಚುನಾವಣೆ ಮಾಡ್ತಾ ಇರುವಂತದ್ದು, ಬಿಜೆಪಿ ಇವತ್ತು ಚುನಾವಣೆ ಮಾಡ್ತಾ ಇರುವಂತದ್ದು ದೇಶದ ಬಡವರ ಮಕ್ಕಳ ಭವಿಷ್ಯ ಉದ್ಧಾರ ಮಾಡಕ್ಕೋಸ್ಕರ ಬಂದಿದೆ. ಈ ಒಂದೇ ಒಂದು ಪ್ರಮುಖ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ತೀವಿ. ಇಲ್ಲಿ ಬಾಗಲಕೋಟೆಯಲ್ಲೂ ಅಷ್ಟೇ, ನಮ್ಮ ಬೆಂಗಳೂರು ದಕ್ಷಿಣದಲ್ಲೂ ಅಷ್ಟೇ, ಮಂತ್ರಿಯ ಮಗಳ ಭವಿಷ್ಯ ಸೆಟ್ಲ್ ಮಾಡಕ್ಕೋಸ್ಕರ ಚುನಾವಣೆ ಮಾಡ್ತಾ ಇರೋದು. ಕಾಂಗ್ರೆಸ್ಸಿಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ. ಅವ್ರ ಮಕ್ಕಳ ಭವಿಷ್ಯ ಚೆನ್ನಾಗಿದ್ರೆ ಸಾಕು. ಇವತ್ತು ದೇಶದ ಮಟ್ಟದಲ್ಲಿ ನೋಡಿ,